ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ. ಯಾಕೆ ನಾನು ಇಷ್ಟು ದಿನ ವೀಡಿಯೋನ ಮಾಡಲಿಲ್ಲ ಅಂತ ಹೇಳ್ತೀನಿ ಮುಂದೆ ವೀಡಿಯೋದಲ್ಲಿ ವಾಚ್ ಮಾಡಿ. ಸೊ ಶಾರ್ಟ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇದ್ದೆ, ಎಲ್ಲಿ ಬ್ರೇಕ್ ಡೌನ್ ಆಗಿಲ್ಲ. ಲಾಂಗ್ ವೀಡಿಯೋಸ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಹಾಗಾಗಿ ನನ್ನ ಮಗಳೂ ಕೂಡ ಸ್ವಲ್ಪ ದೊಡ್ಡವಳಾಗ್ತಿದ್ದಾಳಲ್ಲ, ಅವಳ ಜೊತೆಲೂ ಕೂಡ ನಾನು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ಅಣ್ಣ ತಂಗಿದು ಬರ್ಡೇ ಸೆಲೆಬ್ರೇಷನ್ ಈ ಒಂದು ವೀಡಿಯೋದಲ್ಲಿ ಆಗಿರುತ್ತೆ. ಧನುದು 3 ಇಯರ್ಸ್ ಬರ್ಡೇ ನಾವು ಹೋಟೆಲಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಷ್ಟೇ ಹೋಗಿದ್ವಿ. ಜಸ್ಟ್ ನಾವು ಯಾರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಒಬ್ಬರು ಕರೆದ್ರೆ ಒಬ್ಬರು ಬೇಜಾರಲ್ಲ. ಸೊ ಹಾಗಾಗಿ ಸುಮ್ಮನೆ ಎಂತಕ್ಕೆ ಅಂತ ಹೇಳಿ ನಾವು ಜಸ್ಟ್ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ. ಪಾರ್ಟಿ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಅದಾದಮೇಲೆ ನಾವು ಇನ್ ಬಿಟ್ವೀನು ಊಟ ಮಾಡುವಾಗ ನಾವು ಯಾರೂ ವೀಡಿಯೋಸೇ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ನಾವು ಅನ್ಲಿಮಿಟೆಡ್ ಫುಡ್ ಹೋಟೆಲ್ಗೆ ಹೋಗಿರೋದ್ರಿಂದ ಎಲ್ಲರೂ ಊಟ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ವಿ. ಇನ್ ಬಿಟ್ವೀನು ನನ್ನ ಮಗಳಿಗೂ ಕೂಡ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯ್ತಿನೋ. ಸೊ ಅವಳು ಕೂಡ ಸ್ವಲ್ಪ ಅಳ್ತಿದ್ಲು. ಹಾಗಾಗಿ ನಾನು ಸ್ವಲ್ಪ ಅವಳ ಕಡೆ ಗಮನ ಕೊಡ್ತಿದ್ದೆ. ಸೊ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ. ಅದಾದಮೇಲೆ ಧನುದು ಈ ಒಂದು ಕೇಕ್ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಕೇಕು ಕೂಡ ಅಂದರೆ ನಾವೇ ತೊಗೊಂಡೋಗಿದ್ರು, ಅವರೇನು ಕೊಡಲಿಲ್ಲ. ಜಸ್ಟ್ ಕೇಕ್ ತೊಗೊಂಡೋಗಿ ನಾವೇ ಕಟ್ ಮಾಡಿಕೊಂಡು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ಅದಾದಮೇಲೆ ಈ ಒಂದು ಪಾರ್ಟಿಗೆ ಮಲ್ಲೇಶ್ ಬಂದಿರಲಿಲ್ಲ. ಹಾಗಾಗಿ ಅವನು ಮನೆಗೇನೆ ಧನುಗೆ ಅಂತ ಹೇಳಿ ಒಂದು ಕೇಕ್ ತೊಗೊಬಂದಿದ್ದ. ಸೊ ಆ ಒಂದು ಕೇಕ್ನ ನಾನು ಧನು ಕೈಯಲ್ಲಿ ಕಟ್ ಮಾಡಿಸ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ. ನೀವು ಮನುಷ್ಯ ಅನ್ಕೊಂಡು ನಿಮ್ಮನ್ನ ಬದಲು ಮಾಡ್ತೀನಿ ಅಂತ ನಾನು ಬಂದೆ ಅಲ್ವಾ? ನನಗೆ ಬುದ್ಧಿ ಇಲ್ಲ. ಯಾವ ಅವಕಾಶನೂ ಮಾಡ್ಕೊಳ್ಳಲ್ಲ. ಏನ್ ಕತೆ ಹೇಳಿ ನಂಬಿಸ್ಕೊಂಡು ತಲೆ ಬಂದ ಅದಕ್ಕೆ ಮಾತಾಡ್ತೀರಾ? ನಾನು ರೆಡಿ ಇಲ್ಲ. ಗುಡ್ ಬೈ. ಧನು ನಂಗೆ ಬರ್ತಡೇ ದಿನ ಯಾಕೆ ಹಿಂಸೆ ಇಲ್ಲ ನೋಡಿದ್ರತ್ತೆ ಹಿಂಗೆ ನನಗೆ ಫಸ್ಟ್ ತಿನ್ಸ್ತಾ ಹಂಗಾರೆ ಇವತ್ತು
ಹೇಳ್ತಿದ್ದೀರಾ ನೀವು? ಸತ್ಯನ ಹೇಳ್ತಾ ಇದ್ದೀನಿ ಶಾಂತಿ. ಅವನನ್ನು ಹೆತ್ತ ತಾಯಿ ಇನ್ನಮ್ಮ ಮಿಂಗಬೇಕಾ ನೀನು ಬರ್ತಾ ಇದೆಯಾ ವಿಡಿಯೋದಲ್ಲಿ ಕಳ್ಳಿ. ಸೊ ಎಸ್, ಇಲ್ಲಿದೆ ಮೈನ್ ಥಿಂಗ್. ನಮ್ಮ ಗೊಂಬೆದು ಹಾಫ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ಕಾಮಿಡಿ ಏನಂತಂದರೆ, ಈ ಒಂದು ಬಲೂನ್ಸು ಬ್ಯಾಕ್ಗ್ರೌಂಡ್ ಡೆಕೋರೇಟಿವ್ ಐಟಮ್ಸ್ದೆಲ್ಲ ನಾವು ಧನುಗೆ ಮಾಡೋಣ ಅಂತ ಹೇಳಿ ನಾವು ತರಿಸಿದ್ವಿ. ಸೊ ಹಾಗಾಗಿ ಏನಪ್ಪ ಅಂತಂದರೆ, ಯಾವಾಗಲೂ ಮನೇಲೇ ಮಾಡೋದಕ್ಕಿಂತ ಈ ಸತಿ ಫಾರ್ ಎ ಚೇಂಜ್ ನಾವು ಹೋಟೆಲ್ಗೆ ಹೋಗಿ ಎಲ್ಲನೂ ಸೆಲೆಬ್ರೇಟ್ ಮಾಡ್ಕೊಂಡು ಮನೆಗೆ ಬಂದುಬಿಡೋಣ. ಸುಮ್ಮನೆ ಮನೇಲಿ ಮಾಡಿದ್ರು ಅದೇ ಬಾಳು, ಹೊರ್ಗಡೆ ಹೋದ್ರು ಅದೇ ಬಾಳು. ಏನಂತಂದರೆ ರಿಲೇಷನ್ ಸೊ ಅವ್ರು ಕರೆದಿಲ್ಲ ಇವ್ರು ಕರೆದಿಲ್ಲ ಅಂತ ತಲೆ ನೋವು ಇರುತ್ತೆ. ಸೊ ಹಾಗಾಗಿ ಯಾವ ಟೆನ್ಷನು ಬೇಡ ಅಂತ ಹೇಳಿ ಆಗಲೇ ಹೇಳಿದ್ನಲ್ಲ, ನಾವು ಅಲ್ಲಿ ಹೋಗಿ ಬಂದುಬಿಟ್ವಿ, ಜೈ ಅನ್ಸ್ಬಿಟ್ವಿ. ಹಾಗಾಗಿ ಇದನ್ನೆಲ್ಲ ನಾವು ಗೊಂಬೆಗೇನೆ ಆಗುತ್ತೆ ಅಂತ ಹೇಳಿ, ಸೊ ಅವ್ನ ಬರ್ಡೇಗೂ ಹಾಫ್ ಇಯರ್ ಬರ್ಡೇ, ಸೊ 6 months ಕರೆಕ್ಟಾಗಿ ಕಂಪ್ಲೀಟ್ ಆಯಿತು. ಒಂದು ವೀಕ್ ಅಷ್ಟೇ ಡಿಫ್ರೆನ್ಸ್ ಆಯಿತು. ಸೊ ಹಾಗಾಗಿ ಇದನ್ನೆಲ್ಲ ಆ ಗೊಂಬೆಗೆ ಎತ್ತಿಟ್ಬಿಟ್ಟು ಅವಳಿಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಯೂಸ್ ಆಯಿತು. ಹಾಗಾಗಿ ಮೇಘಂಗೂ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ಅವಳಿಗೂ ಸ್ವಲ್ಪ ಪಾಪ ಹುಷಾರಿರಲಿಲ್ಲ. ಸ್ಕೂಲಿಂದ ಬಂದು ಅವಳು ಮಲ್ಲೇಶು ಬಂದಿದ್ದ. ಸೊ ಇಬ್ಬರು ಸೇರಿಕೊಂಡು ಎಲ್ಲ ಡೆಕೋರೇಟ್ ಮಾಡ್ತಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಗೊಂಬೆನ ರೆಡಿ ಮಾಡೋಕ್ಕೆ ಹೋಗಿದ್ದೆ, ಅವರಿಬ್ಬರಿಗೆ ಬಿಟ್ಬಿಟ್ಟಿದ್ದೆ. ಸೊ ಎಲ್ಲ ಡೆಕೋರೇಟ್ ಮಾಡಿಕೊಂಡು ರೆಡಿ ಮಾಡ್ತಿದ್ದಾರೆ. ಫೈನಲಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ನಾನು ಧನುದು ಹಾಫ್ ಇಯರ್ ಬರ್ಡೇ ಇದ್ದಾಗಲೂ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಸೊ ಸೇಮ್ ಪ್ಲೇಸಲ್ಲೇ ಮಾಡಿದ್ವಿ, ಹಾಗೆ ಫಾರ್ ಎ ಚೇಂಜ್ ಅಷ್ಟೇ ಅಂತ ಹೇಳ್ಬೋದು, ಸೇಮ್ ಟು ಸೇಮ್. ಸೊ ಮುಂದೆಗಡೆ ಟೀಪಾಯ್ ಹತ್ರ ಎಲ್ಲ ಖಾಲಿ ಇತ್ತು. ನಾನು ಅದಕ್ಕೆಲ್ಲ ಗೊಂಬೆಗಳನ್ನೆಲ್ಲ ಜೋಡಿಸಿ ಸ್ವಲ್ಪ ಡೆಕೋರೇಟ್ ಮಾಡಿದೆ ಅಷ್ಟೇ, ಮಧ್ಯದಲ್ಲಿ ಹೋಗ್ಬಿಟ್ಟು. ಸೊ ಹಂಗೆ ರೇಗಿಸ್ತಿದ್ಲು, ಎಲ್ಲ ನಾನು ಮಾಡಿದ್ದು. ಮಧ್ಯದಲ್ಲಿ ಬಂದ್ಬಿಟ್ಟು ಇದೊಂದು ಗೊಂಬೆ ಇಟ್ಬಿಟ್ಲು, ಎಲ್ಲ ಇವಳೇ ಮಾಡಿದ್ದು ಅಂತ ಹೇಳ್ತಿದ್ದೆ. ಹಾಗಾಗಿ ಸೊ ಫೈನಲಾಗಿ ಈ ಥರ ಬಂತು. ಅವಳೇ ಹೊಡೆದಿದ್ದಾ? ಇಲ್ಲ ಬಾ ಬನ್ನಿ. ಕೆಳಗಡೆ ಮನೆ ಆಂಟಿ ಬಂದಿದ್ರು, ಅವ್ರು ಹೇಳ್ತಿದ್ರು ನಮ್ಮ ಕಾಲದಲ್ಲೆಲ್ಲ ಹಾಫ್ ಇಯರ್ ಫುಲ್ ಇಯರ್ ಬರ್ಡೇ ಏನೂ ಇರ್ತಾಯಿರಲಿಲ್ಲ. ಸುಮ್ಮನೆ ವರ್ಷಕ್ಕೊಂದ್ಸತಿ ಹಬ್ಬ ಅಂದರೆ ಹುಟ್ಟಿದಬ್ಬ ಬಂದಾಗ ಕೇಕ್ ಕಟ್ ಮಾಡಿಬಿಟ್ಟು ಜೈ ಅನ್ನಿಸ್ತಾ ಇದ್ವಿ. ನಿಮ್ಮ ಕಾಲದಲ್ಲಿ ನೋಡಿ ಏನೇನೋ ಬಂದುಬಿಟ್ಟಿದೆ ಅಂತ. ಸೊ ಹಂಗೆ ಅಲ್ವಾ, ಜನರೇಷನ್ ತಕ್ಕನಂಗೆ ನಾವು ಚೇಂಜ್ ಆಗ್ತಾ ಹೋಗಬೇಕು.
ಇಯರ್ ಬರ್ಡೇ ಅಂತ ಹೇಳಿ ನಾನು ಹಾಫ್ ಇಯರ್ ಥರ ಹಾಫ್ ಕೇಕ್ನ ನಾನು ಕಸ್ಟಮೈಸ್ ಮಾಡಿಸಿದ್ದೆ. ಅದರಲ್ಲಿ ಅವರು ಗೊಂಬೆ ಅಂತ ನಾನು ಬರ್ಸೋದಕ್ಕೆ ಕೇಳಿದ್ದೆ, ಅವರು ಬರೀಲೇ ಇಲ್ಲ. ಅನ್ಫಾರ್ಚುನೇಟ್ಲಿ ನಾನು ಏನು ಮಾಡಿದೆ ಅಂತಂದರೆ ಎಲ್ಲರೂ ಬರೋದಕ್ಕಿಂತ ಮುಂಚೆ ನಾನು ಓಪನ್ ಮಾಡಿದ್ದಕ್ಕೆ ಆಯಿತು. ಎಲ್ಲರೂ ಬಂದಮೇಲೆ ಓಪನ್ ಮಾಡಿದ್ದಿದ್ರೆ ಒಂಥರ ಅಜೀಬ್ ಆಗೋಯ್ತಾಯಿತ್ತು. ಸೊ ಹಾಗಾಗಿ ಅಲ್ಲಿ ಎಂಟಿ ಬಿಟ್ಟಿದ್ರಲ್ವ, ಅಲ್ಲಿಗೆ ನಾನು ಬೇಗ ಏನು ಮಾಡಿದ್ಲು, ಡೈರಿ ಮಿಲ್ಕ್ ಇತ್ತಲ್ಲ, ಸೊ ಅದನ್ನು ಬಿಸಿ ನೀರಲ್ಲಿ ಮೆಲ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಡೈರಿ ಮಿಲ್ಕಲ್ಲಿ ನಾವು ಗೊಂಬೆ ಅಂತಲೇ ಬರೆದ್ಬಿಟ್ವಿ. ಸೊ ಇನ್ನೊಂದು ಏನಂತ ಅಂದರೆ ಅಡ್ವಾಂಟೇಜು, ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಅಲ್ಲಿ ವೈಟ್ ಕಲರಲ್ಲಿ ಇದು ಅಂದರೆ ಕ್ರೀಮ್ ಹಾಕಿರೋದ್ರಿಂದ ನಾವು ಈ ಒಂದು ಚಾಕ್ಲೇಟಲ್ಲಿ ಬರೆಯುವಾಗ ಸೊ ಅದು ಕಾಂಬಿನೇಷನು ಆಗಲಿ ಕಲರ್ ಆಗಲಿ ಸ್ವಲ್ಪ ಮ್ಯಾಚಿಂಗ್ ಆಯಿತು ಅಂತ ಅನ್ನಿಸ್ತು. ಅದೊಂದು ಎಡವಟ್ ಆಯಿತು, ಬಟ್ ಇಟ್ಸ್ ಓಕೆ, ಚೆನ್ನಾಗೇ ಕಾಣಿಸ್ತಿದೆ. ನಾನು ಆಮೇಲೆ ಫೋಟೋ ಅಟ್ಯಾಚ್ ಮಾಡಿದಾಗ ಅದು ನಿಮಗೆ ಗೊತ್ತಾಗುತ್ತೆ, ಬಟ್ ತೀರಾ ಅಬ್ಸರ್ವ್ ಮಾಡಿದಾಗ ಏನಷ್ಟು ಗೊತ್ತಾಗಲ್ಲ. ಸೊ ಕೇಕ್ ಎಲ್ಲ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಕೇಕ್ ತಿಂದ್ಕೊಂಡು ಆ್ಯಂಡ್ ಇದೇ ಒಂದು ವಿಡಿಯೋದಲ್ಲಿ ಗೊಂಬೆಗೆ 5 months ಫೋಟೋಶೂಟ್ನ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ಅಟ್ಯಾಚ್ ಮಾಡಿಬಿಟ್ಟೆ ಇದೊಂದೇ ವಿಡಿಯೋದಲ್ಲಿ ಅಂತಂದರೆ ಅವಳಿಗೆ ನಾನು ಜಾಸ್ತಿ ಏನು ವೀಡಿಯೋಸ್ನ ಶೂಟ್ ಮಾಡ್ಕೊಂಡಿರಲಿಲ್ಲವಲ್ಲ, ಸೊ ಹಾಗಾಗಿ ಇದರಲ್ಲೇ ಅಟ್ಯಾಚ್ ಮಾಡೋಣ ಅಂತ ಹೇಳಿ ಅವಳಿಗೆ ಈ ಒಂದು ಮ್ಯಾಂಗೋ ಟ್ರೀಯಲ್ಲಿ ನಾನು ಥೀಮಲ್ಲಿ ಫೋಟೋಶೂಟ್ನ ಮಾಡಿದ್ದೀನಿ 5 months. ಏನು ಮಾಡಬೇಕು ಅಲ್ಲಿ ಹಾಕಿ? ಪಾಪ ಹುಡುಗಿ ಮಾಡ ಮೇಕಪ್ ಮಾಡ್ಕೊಳ್ಳೋದು ಇದೆ ತಕ್ಕೋದು, ಅವ್ರಿಗೂ ಕೈ ಇದೇ ಕೆಲಸ ಮಾಡಿಸ್ತೇನೆ. ಅಮ್ಮ ಮೆತ್ತಗಾಕ್ಬೇಕು, ಹಣ್ಣು ಹೋಗ್ಬಿಡುತ್ತವ ಹುಷಾರಾಗ. ಯಾವಾಗಲೂ ಅಣ್ಣಂದು ಏನು ಕೆಲಸ ಅಂದರೆ ತಂಗಿ ಫೋಟೋ ಶೂಟ್ ಆದಮೇಲೆ ಈ ಕೆಲಸ ಮಾಡಬೇಕು. ಓಕೆನಾ? ಹೇಳು ಓಕೆ ಅನ್ನಮ್ಮ. ಹಾಂ ಓಕೆ. ಏನು ನೋವು ತಮ್ಮ? ಏನಾಗುತ್ತೆ ನಿನ್ಗೆ? ಸೊಂಟ ನೋವುತ್ತಾ? ಎಲ್ಲಿರೋ ಸೊಂಟ? ಎಲ್ಲಿರೋದು ತೋರ್ಸು. ಯಾವುದು ತೋರ್ಸು, ಯಾವ್ದಂತ? ಸೊಂಟ ನೋವು ಗೊತ್ತು, ಯಾವ್ದು ಸೊಂಟ? ಇದಾ ಬೆನ್ನದು? ಬೆನ್ನೋವು ನಿಮಗೆ? ಇದೆಲ್ಲ ಮಾಡೋಷ್ಟರಲ್ಲಿ ಬೆನ್ನೋವು ಬರುತ್ತಾ? ಪಾಪ. ಹೋಗ್ಲಿ ಬಿಡು, ಸಾಕು. ಬಾಯ್ ಬಾಯ್ ಅಂದ್ಬಿಡು. ಬಾಯ್ ಫ್ರೆಂಡ್ಸ್ ಅನ್ನು. ನೋಡಿದ್ರಲ್ಲ, ಈ ಒಂದು ಖಾಲಿ ಸ್ಪೇಸಲ್ಲೇ ನಾನು ಗೊಂಬೆ ಅಂತ ಬರೆದಾದ್ಮೇಲೆ ಇದನ್ನು ಎಡಿಟ್ ಮಾಡಿ ಹಾಕಿದ್ದೀನಿ. ಬಟ್ ಅದರಲ್ಲಿ ನಾವು ಚಾಕ್ಲೇಟಲ್ಲಿ ಬರೆದಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಟಾಟಾ ಬಾಯ್. Concrete dreams where the neon glows. Every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the